ಕಾಗವಾಡ ತಾಲೂಕಿನ DCC ಬ್ಯಾಂಕ್ ಚುನಾವಣೆ ಸಂಬಂಧಪಟ್ಟಂತೆ ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ರಾಜು ಕಾಗೆ ಅವರು, ಅಲ್ಲಿ ಶಾಸಕರು ಮತ್ತು ಹಿಂದಿನ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರು, ನಾನು ಶ್ರೀನಿವಾಸ್ ಪಾಟೀಲ್ ಎಲ್ಲರೂ ಕೂಡಿ ಕಾಗವಾಡ ಬಗ್ಗೆ ಚರ್ಚೆ ಮಾಡಿ ಉಸ್ತುವಾರಿ ಸಚಿವರು ರಾಜು ಕಾಗೆ ಅವ್ರ ಸೀನಿಯಾರಿಟಿ ಇವನ್ನೆಲ್ಲ ಇಟ್ಕೊಂಡು ಈ ಸಲ ಶ್ರೀನಿವಾಸ್ ಅವ್ರು ಇನ್ನೂ ಹೆಂಗದಾರೋ ಮುಂದೆ ಅವಕಾಶ ಸಿಗ್ತೈತಿ. ರಾಜು ಕಾಗೆ ಅವ್ರನ್ನ ಅವಿರೋಧ ಆಯ್ಕೆ ಮಾಡ್ಬೇಕಂತೇಳಿ ನಮಗೆಲ್ಲರಿಗೂ ಒಂದು ಆದೇಶ ಕೊಟ್ಟರು. ಆ ಪ್ರಕಾರ ಇವತ್ತು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಪಾಟೀಲ್ ಅವ್ರನ್ನ ಕಾಗವಾಡದಿಂದ ಅಂದರೆ ಅವ್ರ ನಾಮಪತ್ರ ಹಿಂದೆ ತಕ್ಕೊಂಡು ರೀ ಅಂದರೆ ರಾಜು ಕಾಗೆ ಅವರು ಅವಿರೋಧ ಆಯ್ಕೆ ಆದ್ರೆ ಅಂದರೆ ಕಾಗವಾಡದಿಂದ. ಸೊ ಈಗ ಸುಮಾರು ಇವತ್ತು ಚಂದ್ರರಾಜ್ ಹೆಟ್ಟೋಳಿ ಅವರು ಅವಿರೋಧ ಆಯ್ಕೆ ಆದ್ರೆ ಅಂದರೆ ಮೊನ್ನೆ ಹೇಳಿದಂಗೆ ಸುಮಾರು ನಮ್ಮ ಗುಂಪು ಅನ್ನೋದನ್ನು ಏನೊಂದು ಪ್ಯಾನೆಲ್ ಮಾಡಿದ್ದು 13 ಮಂದಿ ಇದ್ರಿ, ಅದ್ರೊಳಗೆ ಕ್ಲಿಯರ್ ಕಟ್ 7 ಜನ ಅವಿರೋಧ ಆಯ್ಕೆ ಆದ್ರೆ. ನಮ್ಮದು ಪ್ಯಾನೆಲ್ ಐತೆ ಮಾಡಿದ್ದು 7 ಜನ ಕ್ಲಿಯರ್ ಕಟ್ ಅವಿರೋಧ ಆಯ್ಕೆ ಆದರು. ಇನ್ನು ಬಹುಶಃ 6ಕ್ಕೆ ಚುನಾವಣೆ ನಡೀತೈತೆ ರೀ, ಅಂದರೆ 19 ತಾರೀಕು. ಸೊ ಅದಕ್ಕೆ ಗಣೇಶ್ ಹುಕ್ಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ ಒಳಗಿದ್ರು. ನಿಮ್ಮ ಮೊನ್ನೆ ಹೇಳಿದ್ದೇನೆ ರೀ, ಅದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಪ್ರಭಾಕರ್ ಕೋರೆ ಸಾವ್ಕಾರ್ ಕೂಡಿ ಅವ್ರು ಡಿಸಿಷನ್ ತೊಗೊಂಡ್ರು, ಅವ್ರು ಎಲೆಕ್ಟ್ ಆದರು. ಇವತ್ತಂದ್ರೆ ರಾಜು ಕಾಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶ ಮೇರೆಗೆ ಅವರು ಅವಿರೋಧ ಆಯ್ಕೆ ಆದರು. ಸೊ 9 ಜನ ಅವಿರೋಧ ಆಯ್ಕೆ ಆದರು. 7 ಜನಕ್ಕೆ ಅಕ್ಟೋಬರ್ 19 ಚುನಾವಣೆ ನಡೀತೈತಿ. ಆ 7 ಚುನಾವಣೆ ನಾ ಎಲ್ಲ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡ್ಕೋತೇನೆ, ಸಮಾಧಾನಲೇ ಶಾಂತ ಇಲೆಕ್ಷನ್ ಮಾಡೋಣ್ರಿ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅವ್ರು ಅದನ್ನು ಅಂದರೆ ಅವರ ಆಶೀರ್ವಾದನ ಸ್ವೀಕಾರ ಮಾಡೋಣ. ಮುಂದಿನ ಹಿತದೃಷ್ಟಿ ಎಲ್ಲಿ ತನಕ ಜಗಳ ಇರ್ತೈತೆ ಅಂದರೆ ಚುನಾವಣೆ ಆದ ನಂತರ ನಾವೆಲ್ಲ ಜಿಲ್ಲಾ ನಾಯಕರು ಕೂಡಿ ಬ್ಯಾಂಕದ ಹಿತದೃಷ್ಟಿಯಿಂದ ಬ್ಯಾಂಕ್ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ರೈತರು, ಗ್ರಾಹಕರು, ನೌಕರಸ್ಥರು ಭಾಳ ಭರವಸೆ ಇಟ್ಕೊಂಡು ಕೂತಿದ್ದಾರೋ ಅದನ್ನು ಅಂದ್ರೆ ಅವ್ರ ಭರವಸೆನ ಹುಸಿ ಆಗದಂಗೆ ಮುಂದೆ ಎಲ್ಲರೂ ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಹೋಗೋಣ ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತಾನೆ. ಇಲ್ಲ ನಾವು ರಾಮದುರ್ಗದಂದ್ರೆ ಇಲ್ಲ, ಉಸ್ತುವಾರಿ ಮಂತ್ರಿ ಅವ್ರ ಕಡೆ ಅದು ಏನು ಚರ್ಚೆ ನಂಗೆ ಗೊತ್ತಿಲ್ಲ ರೀ. ಸೊ ಈಗ ನಮ್ದತಿ ಶ್ರೀಕಾಂತ್ ಧವನ್ ಕ್ಯಾಂಡಿಡೇಟ್ ಹಾಕಿದ್ರಿ, ನಾವು ಚುನಾವಣೆ ಮಾಡತ್ತೀವಿ. ಇನ್ನು ಆ ಕಡೆ 2 ಜನ ಮಾನ್ಯ ಅಶೋಕ್ ಪಟ್ಟಣ್ ಅವ್ರು ನಿಂತಿದ್ರು, ಮಲ್ಲಣ್ಣ ಯಾದವ್ರು ನಿಂತಿದ್ರು, ಅವ್ರದ್ದು ಏನಾಯಿತು ನನಗೆ ಗೊತ್ತಿಲ್ಲ ರೀ. ಅದಕ್ಕೆ ಈಗ ಅದನ್ನು ಹೊಂದಾಣಿಕೆ ಉಸ್ತುವಾರಿ ಮಂತ್ರಿ ಮುಂದೆ ಆಗಿರ್ಬೇಕು ರೀ. ಸೊ ಅದಕ್ಕೆ ನಮ್ಮ ಮುಂದೆ ಅದು ಚರ್ಚೆ ಬಂದಿಲ್ಲ. ಅಕಸ್ಮಾತ್ ಇನ್ಯಾಕಂದ್ರೆ ಈಗ ನೋಡಿ ಇನ್ನೊಂದು ಏನಾಗುತ್ತೆ ಅಂದ್ರೆ ರೀ, ಈ ಚುನಾವಣೆ ಹೆಂಗೈತೆ ಅಂದ್ರೆ 3-4 ಮಂದಿ ಕಣದಾಗ ನಿಲ್ತಾರೆ. ಈಗ 3-4 ಮಂದಿ ಕಣದಾಗ ನಿಂತರೂ ರೀ ಲಿಮಿಟೆಡ್ ವೋಟ್ ಇರೋದ್ರಿಂದ ಸೊ ಚುನಾವಣೆ ಎಲ್ಲಿವರೆಗೆ ಹೋಗ್ತೈತೆ ಅಂದ್ರೆ ನಾಳೆ 19ಕ್ಕೆ ವೋಟಿಂಗ್ ಐತೆ ಅಂದರು 18ಕ್ಕೂ ಕೆಲವೊಂದು ಡಿಸೈಡ್ ಆಗ್ತಾವ್ರಿ. ಅಂದ್ರೆ 3 ಇದ್ದಲ್ಲಿ ಏನೋ ಹೊಂದಾಣಿಕೆ ಬತ್ತು, ಇಲ್ಲಪ್ಪ ಇವನು ಹಿಂದೆ ಸಸನು ಇವನು ಮಾಡಿ ಹಿಂಗೂ ಅಂದ್ರೆ 18 ಅಕ್ಟೋಬರ್ ತನಕ ಕೆಲವೊಂದು ಹೊಂದಾಣಿಕೆ ನಡೀತಾವೆ. ಅಂದ್ರೆ ಅಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೈತೆ. ಅಂದ್ರೆ ಒಬ್ಬರು ಹಿಂದೆ ಸರಿದು ಒಬ್ಬರಿಗೆ ಓಟ್ ಹಾಕೋದತ್ತೆ. ಹಿಂಗೆ ಅಂದ್ರೆ 18ವರೆಗೂ ಇನ್ನೂ ಯಾವ ಚುನಾವಣೆ ನಡೆದಿದ್ರು 18ವರೆಗೆ ಸಂಧಾನಗಳು ಒಳಗಿಂದೊಳಗೆ ನಡೀತೈತಿ. ಅವಾಗ ಇನ್ನೂ ಏನೇನು ಪರಿಸ್ಥಿತಿ ಬರ್ತೈತೆ ನೋಡೋಣ ಅವಾಗ. ಸರ್, ಈಗ ನಿನ್ನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ ಸರ್. ಸಾಕಷ್ಟು ಕಡೆ ಇತರೆ ಸ್ಥಾನವನ್ನು ಕುರುಬರ ಸಮುದಾಯಕ್ಕೆ ಕೊಡಬೇಕಿತ್ತು. ಈ ಸರ್ತಿ ಒಂದು ಪೋಸ್ಟ್ ಇಲ್ಲಂಗೆ ಮಾಡಿದರು. ಅಹಿಂದ ನಾಯಕರಿಗೆ ಒಂದು ನಿರ್ದೇಶಕ ಸ್ಥಾನ ಸಿಗಲಿಲ್ಲ ಅಂತ ಒಂದು ಚರ್ಚೆ ನಡೆದಿದೆ. ಆಯ್ತು ಈಗ ರೀ. ಸೊ ಮೊದಲಿಂದ ಅಂದ್ರೆ ಏನೊಂದು ವಿವರ್ಸತೆಯಿಂದ ಒಂದು ಸೀಟ್ ಬರ್ತಿತ್ತಲ್ಲ ರೀ, ಹಿಂದಿನ ಅಧ್ಯಕ್ಷರು ಎಲ್ಲ ಕೂಡಿ ಎಲ್ಲ ಬರುವಂಥ ಸಮಾಜಗಳ ಸೀಟ್ನು ಬೋರ್ಡ್ ಮೀಟಿಂಗ್ ಇಟ್ಟರು, ಜನರಲ್ ಬಾಡಿ ಇಟ್ಟು ರದ್ದು ಮಾಡಿಬಿಟ್ರು. ಅವನು ಅಂದ್ರೆ ತಾಲೂಕು ಒಂದೊಂದು ಮಾಡ್ರು. ಆವಾಗ ಅದು ಬರುವಂಥ ಸೀಟ್ ಹೋಯ್ತು ಈಗ. ಅದಕ್ಕೆ ನೀವು ಹೇಳಿದ್ದು ಭಾಳ ಕಡೆ ನಾವು ಚರ್ಚೆ ಮಾಡ್ತೇವೆ ಉಸ್ತುವಾರಿ ಮಂತ್ರಿ ಅವರ ಅಂದ್ರೆ ಹಾಲು ಮತ ಸಮುದಾಯದವ್ರಿಗೆ ಒಂದು ಸೀಟ್ ಖಾಯಂ ಇರ್ತಿತ್ತು. ಅವ್ನ ಹೆಂಗೆ ಅಕಾಮಿಡೇಷನ್ ಮಾಡ್ಬೇಕಂತೇಳಿ ಅವ್ರು 100ಕ್ಕೆ 100 ಅಕಾಮಿಡೇಷನ್ ಮಾಡ್ತೀವಿ. ಹೆಂಗೆ ಮಾಡ್ತೈತೆ ನಮ್ಗೆ ಬಿಡ್ರಿ. ಅವರು ಈ ಬೋರ್ಡಲ್ಲಿ ಒಬ್ಬರು ಬೋರ್ಡ್ ಆಫ್ ಡೈರೆಕ್ಟ್ರಾಗಿ ಇರ್ತಾರೆ. ಅವರು ಅಂದ್ರೆ ಈ ಇದರಲ್ಲಿ ಅವಕಾಶಗಳು ಇರ್ತಾರೆ. ಅದಕ್ಕೆ ಭಾಳೆಲ್ಲ ಹಾಲು ಮತ ಸಮಾಜದಿಂದ ನಾನು ಹೇಳಿದ್ದೇನೆ ರೀ, ಮೊನ್ನೆಯವರು ಸಭೆ ಸರ್ದಾಗ ಇಡೀ ಸಮಾಜ ಜನ ಬಂದಿರು, ನೀವು ಇಲೆಕ್ಟರ್ ಆಗೇ ಬರ್ತೀರಿ ಅಥವಾ ಯಾವುದೋ ರೂಪದಲ್ಲಿ ಬಂದು ನೀವೇನು ಇದೇನು ಬೋರ್ಡ್ ಇದೆ ಹೊಸ 5 ವರ್ಷ ಅದರಲ್ಲಿ ಹಾಲು ಮತ ಸಮಾಜದ್ದು ಒಂದು ಬೋರ್ಡ್ ಆಫ್ ಡೈರೆಕ್ಟರ್ ಇರ್ತಾರೋ ಅದಕ್ಕೆ ಅದೇನು ಪೋಸ್ಟ್ಗೆ ಇದೆ ನಾನು ಉತ್ತರ. ಸರ್, ಈಗ ಸಾಕಷ್ಟು ಕುತೂಹಲ ಕೆರಳಿಸಿದಂತಹ ಈ ಒಂದು ನಿರ್ದೇಶಕ ಸ್ಥಾನದ ಚುನಾವಣೆ 9 ಸ್ಥಾನ ಗೆಲ್ಲುವುದರ ಮೂಲಕ ಅಧಿಕಾರದ ಚುಕ್ಕಾನೆ ಹಿಡಿದಿದ್ದೀರಿ. ಸಾಕಷ್ಟು ತಂತ್ರ, ರಣತಂತ್ರ ಇವೆಲ್ಲವೂ ಕೂಡ ನಿಮ್ಮ ಹಿಂದ್ಗಡೆ ನಡೆದು ಸೊ ಫೈನಲಿ ಅಧಿಕಾರದ ಚುಕ್ಕಾನೆ ನೀವೇ ಹಿಡಿದಿರುವಂಥದ್ದು. ಸೊ ಏನು ಹೇಳ್ತೀರಿ? ಅದೇನಿಲ್ಲ, ಜೂನ್ದಿಂದ ಅಂದ್ರೆ ಸತತವಾಗಿ 4 ತಿಂಗಳು ರೀ. ಜೂನ್ದಿಂದ ಇಲ್ಲಿವರೆಗೆ 4 ತಿಂಗಳು ನೀವು ನೋಡತ್ತೀರಿ. ಖಾನಾಪುರ ನಾವು ಪ್ರಚಾರ ಸ್ಟಾರ್ಟ್ ಮಾಡಿ ನಿಪ್ಪಾನಿಗೆ ಎಂಡ್ ಮಾಡಿದವ್ರೆ. ಅಂದ್ರೆ ಪ್ರತಿ ತಾಲೂಕಿಗೆ ಹೋದ್ರೆ ಎಲ್ಲರೂ ನಮ್ಗೆ ಅವಾಗ ಅಂದ್ರೆ ಇಷ್ಟು ಜಲ್ದಿ ಯಾಕೆ ನೀವು ಚುನಾವಣೆ ಮಾಡತ್ತೀರಿ ಅಂತೆಲ್ಲ ಕೇರ. ಆದರೂ 4 ತಿಂಗಳಿಂದ ಎಲ್ಲರಿಗೂ ಹೋಗಿ ಸೊಸೈಟಿಗೆ ಭೇಟಿಯಾಗಿ ಎಲ್ಲರಿಗೂ ವಿನಂತಿ ಮಾಡಿ ಇಷ್ಟೆಲ್ಲ 4 ತಿಂಗಳು ಏನು ಎಫರ್ಟು ಪ್ರಯತ್ನ ಅದರ ಫಲ ಇದ್ದಾರೆ. ಅಂದರೆ ಎಲ್ಲ ಜಿಲ್ಲಾ ಎಲ್ಲ ಮುಖಂಡರು, ರೈತರು ಎಲ್ಲರೂ ಸಹಕಾರ ಕೊಟ್ಟದಕ್ಕೆ ಇದಾಗ್ತದೆ. ಅಂದರೆ
ಅಂತಾರಲ್ಲ ಅಂದ್ರೆ ತಾಕತ್ ಜೋಡಣೆ ಹೋತಾ ತೋಡಣೆ ಸೆ ನೈ ಅಂತಾರಲ್ಲ ಅದಕ್ಕೆ ರೀ ಎಲ್ಲನೂ ಕೂಡ್ಸ್ಕೊಂಡು ಬಂದಿದ್ದಕ್ಕೆ ಅಂದ್ರೆ ಹಿಂಗಾಯ್ತು ಅಂದ್ರೆ ಜಾರಕಿಹೊಳಿ ಬ್ರದರ್ಸೇ ಕಿಂಗ್ ಮೇಕರ್ ಆದ್ರು ಅನ್ನುವಂಥದ್ದು. ಏನ್ರಿ ಮತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸೇ ಕಿಂಗ್ ಮೇಕರ್ ಆದ್ರು ಅನ್ನುವಂಥದ್ದು. ಇಲ್ಲ ಅಂದ್ರೆ ನೋಡ್ರಿ ಈಗ ನಾ ಏನಿಲ್ಲ ಯಾವುದೋ ಒಂದು ಚುನಾವಣೆಯಲ್ಲಿ ಸೋಲೋದ್ರಿಂದ ಪ್ರಪಂಚ ಮುಳುಗೋದಿಲ್ಲ ರೀ, ಅಥವಾ ಒಂದು ಚುನಾವಣೆ ಗೆಲ್ಲೋದ್ರಿಂದ ಏನು ಪ್ರಪಂಚ ಗೆಲ್ಲಕ್ಕಾಗಲ್ಲ. ಸೋಲು ಗೆಲುವು ಎಲ್ಲ ಇದ್ದೇ ಇರ್ತಾವ್ರೆ. ಅದಕ್ಕೆ ಈಗೆಲ್ಲ ನೋಡಿ ಜಿಲ್ಲೆ ಎಲ್ಲ ಮುಖಂಡರು ಜನ ಆಶೀರ್ವಾದ ಮಾಡಿ ಸೊ ನಮಗೆ ದೊಡ್ಡ ಆಶೀರ್ವಾದ ಇದ್ದವು. ಯಾಕೆ ನೀವೇ ಎಲ್ಲ ಮಾಧ್ಯಮ ಸ್ನೇಹಿತರು ಹೇಳ್ತೀರಿ, ಯಾಕಂದರೆ ಇದು ಡಿಸ್ಟಿಕ್ ಲೆವೆಲು ಸ್ಟೇಟ್ ಲೆವೆಲು ಚರ್ಚೆ ನಡೆದಂಥ ವಿಷಯ ಇದೆ. ಸೊ ಅಂದರೆ ಎಲ್ಲ ಜಿಲ್ಲಾ ಜನ ಎಲ್ಲ ಕಾರ್ಯಕರ್ತರು ಮುಖಂಡರು ನಮ್ಮಂದರೆ ನಮ್ಮ ಕುಟುಂಬಕ್ಕೂ ಅಥವಾ ನಮ್ಮ ಬೆಂಬಲಿಗೆಲ್ಲ ಆಶೀರ್ವಾದ ಮಾಡಿದರು. ಇದು ಒಳ್ಳೆ ಬೆಳವಣಿಗೆ. ಮುಂದೆ ಇದನ್ನು ಹಿಂಗೆ ಮೇಂಟೈನ್ ಮಾಡ್ಕೊಂಡು ಯಾರಿಗೆ ಸಮಸ್ಯೆ ಬಂದಂಗೆ ನೋಡ್ಕೊಂಡು ಹೋಗ್ತೀವಿ. ಬಹಳ ಚೇಂಜ್ ಮಾಡ್ತಾರೆ ಅಂತಕ್ಕಂಥ ಒಂದು ಚರ್ಚೆ ಇದೆ ಸರ್. ಈಗ ನಿಮ್ಮ ಬಣದಲ್ಲಿ ಯಾರು ನಿರ್ದೇಶಕರು ಗೆದ್ದಿದ್ದಾರೆ ಅವ್ರ ಸಮುದಾಯವಾರು ಮುಂದೆ ಅಂದ್ರೆ ಬದಲಾಗ್ತಾರೆ ತಮ್ಮ ಮಾನ್ಯ ನೀವು ಪೂರ್ವ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನಮ್ಮ ಪ್ಯಾನಲ್ದಾಗ ಇದ್ದವ್ರಿಗೆ ಫೋನ್ ಹಚ್ಚಿ ಅಲ್ಲ ಅವು ಅಂದರೆ ಚರ್ಚೆಗಳು ನಡೆದಿದ್ದು. ಯಾಕಂದ್ರೆ ನೋಡಿ ಎಲ್ಲರೂ ತಂತ್ರಗಾರಿಕೆ ನಾವು ಮಾಡ್ತೀವಿ ಅವರು ಮಾಡ್ತಾರೆ. ನೀವು ಯಾಕೆ ಮಾಡ್ತೀರಿ ಅಂತ ಅನ್ನಕ್ಕೆ ನಮಗೂ ಬರ್ದಲ್ಲ, ನಾವು ಮಾಡೋದಕ್ಕೆ ಅವರು ಕೇಳೋಕ್ಕಾಗಲ್ಲ. ಅವೆಲ್ಲ ಹಿಂದ್ಗಡೆ ಬ್ಯಾಕ್ ಡೋರಲ್ಲಿ ನಡೆದಿರ್ತಾವ್ರೆ. ಬ್ಯಾಕ್ ಡೋರಲ್ಲಿ ನಾವು ಕೆಲವೊಂದು ಕೆಲಸ ಮಾಡ್ತಿರ್ತೀವಿ, ಅವರು ಮಾಡ್ತಿರ್ತಾರೋ. ಆದರೆ ಯಾರು ನಮ್ಮ ಕಡೆ ಗೆದ್ದಾರಲ್ಲ ರೀ ಅವ್ರು ಏನಾದರೂ ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ಪ್ರಯತ್ನ ಮಾಡೋಕೆ ನೀವು ಯಾಕೆ ಮಾಡ್ತೀರಿ ಅದಕ್ಕೆ ಪ್ರಶ್ನೆ ಮಾಡೋಕೆ ಹಕ್ಕು ನಮ್ಗೆ ಯಾರಿಗೂ ಇರೋದಿಲ್ಲ. ಅವ್ರ ಸಂಬಂಧ ಮತ್ತೊಂದು ಏನೋ ಇರ್ತೈತೆ. ಆದರೆ ನಮ್ಮ ಜೊತೆ ಯಾರ್ಯಾರು ಗೆದ್ದು ಬಂದಾರಲ್ಲ ನಮ್ಮದೇ ಪ್ಯಾನೆಲು, ಯಾರೂ ಅವ್ರು ಏನು ಮಾಡು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಬ್ಯಾಂಕ್ ಆಡಳಿತ ಭಾಳ ಸುಸೂತ್ರವಾಗಿ ನಡಿತೈತಿ. ನಮಗೆ ಇಷ್ಟೇ ಚಾಲೆಂಜ್ ಇದೆ ರೀ, ಬ್ಯಾಂಕ್ ಇವ್ರ ಕಡೆ ಹೋದ್ರೆ ಹಂಗೆ ಆಗ್ತೈತಿ ಹಿಂಗೆ ಭಾಳ ಅಲಿಗೇಷನ್ ಮಾಡ್ಕೋತಾರೆ ಜಿಲ್ಲಾದಾಗ. ಇವ್ರು ಆ ಕಡೆ ಬ್ಯಾಂಕ್ ಉಳಿದಿಲ್ಲ ಅಂತೇಳಿ ನಮಗೂ ಅದನ್ನೊಂದು ಚಾಲೆಂಜ್ ಆಗಿ ತೊಗೊಂಡ್ರಿ. ಅಂದ್ರೆ ಅವ್ರಕ ಚಲೋ ಮಾಡಿ ತೋರಿಸ್ಬೇಕಪ್ಪ. ಹೋದ ಸಲ ಈಗ ಅಪ್ಪಸಾಬ್ ಕುಲ್ಗೋಡೆ ಬಂದಾಗ ಹಿಂದಿದ್ದಂಥ ಅಧ್ಯಕ್ಷತೆ 4 ಕೋಟಿ ಲಾಭ ಜಾಸ್ತಿ ಮಾಡಿದ್ದು ರೀ. ಮುಂದಿನ ವರ್ಷ ಇನ್ನೂ ಜಾಸ್ತಿ ಲಾಭ ಮಾಡೋಣ, ರೈತರಿಗೆ ಹೆಚ್ಚಿಗೆ ಸಾಲ ಕೊಡೋಣ, ಚಾಲೆಂಜ್ ಮಾಡಿ ತೊಗೊಂಡು ಅವ್ರಕ 5 ವರ್ಷ ಚಲೋ ಆಡಳಿತ ನಡೆಸಿ ತೋರಿಸ್ತೀವಿ ಜನಕ್ಕೆ. ನಿಪ್ಪಾಣಿ ಮತ್ತು ಕಿತ್ತೂರು ಮತ್ತು ಬೈಲಹೊಂಗಲ ಮತ್ತು ರಾಮದುರ್ಗ ಯಾವ ರೀತಿ ಚುನಾವಣೆ ನಡೆಯುತ್ತೆ ಅಲ್ಲಿ? ಅಲ್ಲ ನಡಿತೈತಿ. ಈಗ ಅತನಿ ಚುನಾವಣೆ ನಡಿತೈತಿ ರೀ, ಆಮೇಲೆ ರಾಯಬಾಗ್ ನಡಿತೈತಿ, ನಿಪ್ಪಾಣಿ ನಡಿತೈತಿ, ರಾಮದುರ್ಗ, ಕಿತ್ತೂರು, ಬೈಲಹೊಂಗಲ, ಹುಕ್ಕೇರಿ ಇವು 6 ನಡೀತಾವೆ. ಅದಕ್ಕೆ ಏನಿಲ್ಲ ರೀ, ಇನ್ನೇನು ಸಮಾಧಾನ ಇಲೆಕ್ಷನ್ ಆಗ್ತವೆ. ಯಾಕಂದ್ರೆ ಸೊ ಮತದಾರರಿಗೂ ಏನು ಮೆಸೇಜ್ ಹೋಗ್ಬೇಕು ಸಂದೇಶ ಹೋಯ್ತು ರೀ. ಸೊ ಎಲ್ಲ ಮುಖಂಡರಿಗೆ ಲೀಡ್ರಿಗೂ ಮೆಸೇಜ್ ಹೋಯ್ತು. ಅದಕ್ಕೆ ನಾವು ಹೇಳಿದ್ವು ಅಲ್ಲ ರೀ. ಸೊ ನಾವು 12 ಸೀಟ್ ಗೆಲ್ಕೊಂಡು ಬಹುಮತ ಮಾಡಿ ಒಳ್ಳೆ ಆಡಳಿತ ನಡೆಸ್ತು ಅಂತೇಳಿ ನಾವು ಎಲ್ಲ ಈಗ ಯಾರ ಮ್ಯಾಗ ಜಿದ್ದ ಮಾಡೋದಿಲ್ಲ, ಯಾರಿಗೆ ದ್ವೇಷ ಮಾಡೋದಿಲ್ಲ, ಯಾರಿಗೆ ಕೆಟ್ಟದ್ದು ಬಯಸೋದಿಲ್ಲ. ನಮಗೆ ಒಳ್ಳೆ ಕೆಲಸ ಮಾಡ್ಕೊಂಡು ನಾ ಏನಿಲ್ಲ ರೈತರು ಗ್ರಾಹಕರು ಡಿಪಾಸಿಟ್ ಭಾಳ ಭರವಸೆ ಇಟ್ಕೊಂಡರು. ಅವ್ರ ಭರವಸೆ ಉಳಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ತಾರೆ. ನಿಮ್ಮ ಕೈಯಲ್ಲಿ ಅವಿರೋಧ ಆಯ್ಕೆಯಲ್ಲಿ ಆಯ್ತು ಚುನಾವಣೆ ನಡೆಯುವಂಥ ಏನು ಕ್ಷೇತ್ರಗಳಲ್ಲಿ ಅಲ್ಲಿ ಎಷ್ಟು ಸ್ಥಾನ ಗೆಲ್ತೀರಾ? ಇಲ್ಲಿ ನೋಡಿ ಎಲ್ಲ ನಾವು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೇವೆ, ಅವ್ರಿಗೆ ಮ್ಯಾಕ್ಸಿಮಮ್ ಸೀಟ್ ನಾವು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ. ಕಾಗೆ ಅವರು ನಿಮ್ಮ ಪ್ಯಾನಲ್ದಾಗ ಇದ್ದಿದ್ದಿಲ್ಲ ಸರಿ ಗೌಡ್ರು ಒಂದು ಕಾಗೆ ಅವ್ರು ತಮ್ಮ ಪ್ಯಾನಲ್ದಾಗ ಇದ್ದಿದ್ದಿಲ್ಲ. ಈಗ ತಮ್ಮ ಪ್ಯಾನಲ್ದಿಂದ ಗೆದ್ದ ಅವ್ರನ್ನ ಗೆಲ್ಸಿವೆ ಅಂತ ಇದ್ರಿ. ಅವ್ರ ಉಸ್ತುವಾರಿ ಅವ್ರ ಪ್ಯಾನಲ್ ಅಂತ ಅನ್ಕೋರಿ. ನಿಮ್ಮ ಪ್ಯಾನಲ್ ನಿಮ್ಮ ಪ್ಯಾನಲ್ದಲ್ಲಿ 8 ಜನ ಈಗ 7 ಜನ ರೀ. 7 ಜನ ನಮ್ಮ ಪ್ಯಾನಲ್ ರೀ. ರಾಜು ಕಾಗೆ ಉಸ್ತುವಾರಿ ಅವ್ರ ಪ್ಯಾನಲು, ಗಣೇಶ್ ಹುಕ್ಕೇರಿ, ಪ್ರಭಾಕರ್ ಕೋರೆ ಸಾವ್ಕಾರು, ಸತೀಶ್ ಜಾರಕಿಹೊಳಿ ಪ್ಯಾನಲ್ ಅನ್ಕೋರಿ. ಯಾಕಂದ್ರೆ ನಮ್ದು 7 ಫಿಕ್ಸ್ ರೀ. ಮತ್ತೆ ಕಿತ್ತೂರು ಇನ್ನೊಂದು ನಿಪ್ಪಾಣಿ ಅವು ಯಾರ ಪ್ಯಾನಲ್ ಅನ್ನೋದು ಅಣ್ಣಾ ಸಾಹೇಬ್ ಜೊಲ್ಲೆ ನಾವೆಲ್ಲ ಒಂದಾರೆ. ಕಿತ್ತೂರು ಬೈಲಹೊಂಗಲ ನಮ್ದಾರೆ, ರಾಮದುರ್ಗ ನಾವೇ, ಹುಕ್ಕೇರಿ ರಾಜೇಂದ್ರ ಪಾಟೀಲ್ ನಾವ ಹಿಂಗೈತ್ರಿ. ಅದು ಕೆಲವೊಂದು ಅವ್ರ ಜೊತೆ ಮಾತಾಡ್ಕೊಂಡು ಚರ್ಚೆ ಮಾಡಿದ್ದೀರಿ. ಅಲ್ಟಿಮೇಟ್ಲಿ ಎಲ್ಲ ನೋಡ್ರಿ ಕಡೆಗೆ ಬ್ಯಾಂಕಲ್ಲಿ ಗೆದ್ಕೊಳ್ಳಿ. ಈಗ ಯಾರ ಎಷ್ಟು ಜಿಗಿದಾಡ್ರು ಮತ್ತು ಎಲ್ಲರೂ ಕೂಡಿ ಒಂದೇ ಬೋರ್ಡ್ನಾಗ ಕುಂಡ್ಬೇಕು. ಎಲ್ಲರೂ ಕೆಲಸ ಆಗ್ಬೇಕು ತಾನೇ ಹೋಗ್ತಾರೆ. ಯಾವ ಅಧ್ಯಕ್ಷ ಆಗಿ ಚೇರ್ಮನ್ ಆಗ್ತಾನಲ್ಲ ಎಲ್ಲ ಲಗಾಮ ಅವ್ನ ಕಡೆ ಇರ್ತೈತಿ, ಎಲ್ಲ ತಾನೇ ಸುಮ್ಮನೆ ಇರ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.